ಜೈ ಗುರುದೇವ್. ಆರ್ಟ್ ಆಫ್ ಲಿವಿಂಗ್ನ ವಿಜಯನಗರ ಶಾಖೆಯ ಎಲ್ಲ ವಾಲಂಟಿಯರ್ಸ್ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಆತ್ಮೀಯ ಸ್ವಾಗತ. ನಾನು ಎಸ್ ಲೋಕೇಶ್ ಬೆಳಗಾವಿಯಿಂದ ಈ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದೇನೆ. ನಾನು ಬೆಳಗಾವಿಯ ಫಿನಿಕ್ಸ್ ರೆಸಿಡೆನ್ಷಿಯಲ್ ಶಾಲೆಯ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಪ್ರಪಂಚದ ಎಲ್ಲ ಕಡೆ ಆಚರಿಸುತ್ತಾರೆ. ಕಾಕತಾಳೀಯವಾಗಿ ಇದೇ ದಿನ ನಮ್ಮ ಮಾರ್ಗದರ್ಶಕರು, ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಪ್ರಸಾದ್ ಜಿಯವರ ಜನ್ಮದಿನ ಕೂಡ ಹೌದು. ನಾವು ಈ ಎರಡೂ ಸಂಭ್ರಮಾಚರಣೆಯನ್ನು 27 ಜೂನ್ ಭಾನುವಾರದಂದು ಆಚರಿಸ್ತಾ ಇದ್ದೇವೆ. ಈ ದಿನ ನಮ್ಮ ವಾಲಂಟಿಯರ್ಸ್ ನಿಮಗಾಗಿ ಅದ್ಭುತ ಕಾರ್ಯಕ್ರಮಗಳ ಒಂದು ಗುಚ್ಛವನ್ನೇ ಅರ್ಪಿಸುತ್ತಾ ಇದ್ದಾರೆ. ಕಳೆದ 1.5 ವರ್ಷಗಳಿಂದ ಈ ಕೋವಿಡ್ನ ಕಠಿಣ ಹಾದಿಯನ್ನು ನಾವು ಕ್ರಮಿಸಿರ್ತಕ್ಕಂಥ ಬಗ್ಗೆ ಒಂದು ಚಿಕ್ಕದಾದ ಹಾಸ್ಯ ನಾಟಕ, ನಮ್ಮ ನಿತ್ಯ ಸಾಧಕರಿಂದ ಅವರ ಅನುಭವಗಳ ಬಗ್ಗೆ, ಅವರ ಅನಿಸಿಕೆಗಳ ಬಗ್ಗೆ ತಿಳ್ಕೊಳ್ಳೋದು, ಹಾಗೂ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಬಹಳಷ್ಟು ಜನ ಸತ್ಸಂಗವನ್ನು ತಪ್ಪಿಸ್ಕೊಂಡಿದ್ದೇವೆ. ನಿಮಗಾಗಿ ಆನ್ಲೈನ್ನಲ್ಲಿ ಕೂಡ ಈ ದಿನ ಒಂದು ಅದ್ಭುತವಾದ ಸತ್ಸಂಗವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ದಿನ ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ. ನಮ್ಮ ಗುರುಗಳಾದ ಶ್ರೀ ಪ್ರಸಾದ್ ಜಿಯವರ ಧರ್ಮಪತ್ನಿ ಶ್ರೀಮತಿ ಮಧುಪ್ರೀತ್ ಕುನ್ನಾರ್ಜಿಯವರು. ಆರ್ಟ್ ಆಫ್ ಲಿವಿಂಗ್ನ ರಾಜಾಜಿನಗರ ಶಾಖೆಯಲ್ಲಿ ಕಳೆದ 13ಕ್ಕೂ ಹೆಚ್ಚು ವರ್ಷಗಳಿಂದ ಉಸಿರಾಟ ಮತ್ತು ಧ್ಯಾನದ ತರಗತಿಗಳನ್ನ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರು CA ಪದವೀಧರರು. ಆರ್ಟ್ ಆಫ್ ಲಿವಿಂಗ್ನ ವಿಜಯನಗರದ ಶ್ರೀ ಶ್ರೀ ಬಾಲಮಂದಿರದ ಟ್ರಸ್ಟಿಗಳಾಗಿ ಕೂಡ ಮೊದಲು ಕಾರ್ಯನಿರ್ವಹಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ಸರ್ಕಾರಿ ಪ್ರಾಯೋಜಿತ ತರಬೇತಿ ಕಾರ್ಯಾಗಾರಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಈ ದಿನದ ಕಾರ್ಯಕ್ರಮವನ್ನು ನಾವು ರೂಪಿಸಲಿಕ್ಕೆ ಇವರು ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದ್ದಾರೆ. ಮೇಡಮ್, ಈ ದಿನದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಆರ್ಟ್ ಆಫ್ ಲಿವಿಂಗ್ನ ಒಡನಾಟ ಹೊಂದಿದವರಿಗೆ ಒಬ್ಬ ವ್ಯಕ್ತಿ ನಿರಂತರವಾಗಿ ಸ್ಫೂರ್ತಿಯನ್ನು ತುಂಬುತ್ತಾ ಇದೆ. ನಾನು ಸೇರಿದ ಮೊದಲ ದಿನದಿಂದ ಇಂದಿನವರೆಗೆ ನಿತ್ಯ ಸಾಧನೆಯನ್ನು ಒಂದೇ ಒಂದು ದಿನ ಯಾವುದೇ ಕಾರಣಕ್ಕೂ ತಪ್ಪಿಸಿದವರಲ್ಲ. ಆರ್ಟ್ ಆಫ್ ಲಿವಿಂಗ್ನ ಹಿರಿಯ ಶಿಕ್ಷಕರಾಗಿ ಕಳೆದ 18 ವರ್ಷಗಳಿಂದ ಬ್ರೆತ್ ಅಂಡ್ ಮೆಡಿಟೇಷನ್ ಪ್ರೋಗ್ರಾಮ್, ಆರ್ಟ್ ಆಫ್ ಲಿವಿಂಗ್ನ ಶಿಕ್ಷಕರ ತರಬೇತಿ ಕಾರ್ಯಕ್ರಮ, ಆರ್ಟ್ ಆಫ್ ಲಿವಿಂಗ್ನ ವಾಲಂಟಿಯರ್ ಟ್ರೈನಿಂಗ್ ಪ್ರೋಗ್ರಾಮ್, ಈ ರೀತಿ ಇವರ ಸೇವೆಯ ಸಾಲು ಬೆಳೆಯುತ್ತಲೇ ಹೋಗುತ್ತದೆ. ಶ್ರೀಯುತರು ಆರ್ಟ್ ಆಫ್ ಲಿವಿಂಗ್ನ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳು ಹಾಗೂ ಮಾಧ್ಯಮಕ್ಕೆ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಮುಂಜಾನೆ ಅರಣ್ಯದಲ್ಲಿರುವ ನಮ್ಮನ್ನ ತಮ್ಮ ಚೈತನ್ಯಭರಿತ ಮಾತುಗಳಿಂದ ಬಡಿದೆಬ್ಬಿಸಿ ಯೋಗಾಭ್ಯಾಸ ಮಾಡಿಸುತ್ತಾರೆ. ಸ್ನೇಹಿತರೆ, ಬಹುಶಃ ನಿಮಗಾಗಲೇ ಗೊತ್ತಾಗಿರ್ಬೋದು ಇವರು ಯಾರಂತ. ಅವರೇ ನಮ್ಮ ಮಾರ್ಗದರ್ಶಕರು, ನಮ್ಮ ಗುರುಗಳು, ನಮ್ಮ ಆಚಾರ್ಯರಾದ ಶ್ರೀ ಪ್ರಸಾದ್ ಜಿ ಕುನ್ನರ್. ನಾನು ನಿತ್ಯ ಸಾಧನೆ ಮಾಡಲಿಕ್ಕೆ ಪ್ರಸಾದ್ ಜಿಯವರೇ ಕಾರಣ ಅಂದರೆ ಖಂಡಿತ ತಪ್ಪಾಗಲಾರದು. ಈ ದಿನದ ಕಾರ್ಯಕ್ರಮಕ್ಕೆ ಪ್ರಸಾದ್ ಜಿಯವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈ ದಿನದ ಕಾರ್ಯಕ್ರಮವನ್ನು ಗುರುಪೂಜೆಯೊಂದಿಗೆ ಪ್ರಾರಂಭ ಮಾಡೋಣ. ಗುರುಪೂಜೆ ಮಾಡಲಿಕ್ಕೆ ಪ್ರಸಾದ್ ಜಿಯವರಿಗೆ ವಿನಂತಿಸಿಕೊಳ್ಳುತ್ತೇನೆ. Jai Gurudev. I am Rekha Shashikumar from Bangalore. I work as an administrative officer with Life Insurance Corporation of India, Bangalore. We are the MC for today's program. Today we have with us a very special person, Srimati Madhuprita Kunnarji, better half of Shri Prasad Kunnarji. She has studied to be a chartered accountant, a dedicated art of living teacher at Rajajinagar Center from the past 13 plus years. Handling breath and meditation workshop, a teacher for art of living government executive program, a trustee in Vijayanagar Shri Shri Balamandir. Madam, a very warm welcome to you to this evening's program. Many of us associated with art of living know that there is one man who is a constant inspiration for us. From the day I joined Art of Living in 2012 till today, I don't remember him having missed a sadhana. Sun, rain, wind, come what may, he is there online for the sadhana.
He is a senior teacher of Art of Living for the last 18 plus years. He takes breath and meditation workshop, Sahaj Samadhi meditation, volunteers training program, teachers training, and the list goes on. He is an Art of Living director for media and for the government executive program. He is a civil engineer by profession. He shakes us and wakes us up when we are in a slumber, a person with dedication. We are so happy to be associated with him. If not for him, I would have dropped off from the sadhana path. I think it may be true for many of us present here today. Guess whom I am talking about? Yes, it's Prasadji. Prasadji, we welcome you to this evening's program. Let us start today's graceful evening with the Guru Puja. And I hand it over now to Shri Prasadji. सदा शिवसमारम्भां शङ्कराचार्यमध्यमाम् अस्मत्श्रीगुरुपर्यन्तां वन्दे गुरुपरम्पराम् अपवित्र पवित्रो वा सर्वावस्थां गतोऽपि वा स्मरेत् पुण्डरीकाक्षं सबाह्याभ्यन्तर शुचिः आवाहनं नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमतास्य शिष्यं श्रीशङ्कराचार्यमतास्य पद्मपादं च हस्तामलकं च शिष्यं तं त्रोटकं वार्तिककारमन्यान् अस्मद्गुरुं सन्ततमानतोऽस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः यद्वारे निखिलानि लिम्पपरिषत् सिद्धिं विदत्ते निशं श्रीमत्श्रीलसितं जगद्गुरुपदं नत्वात्मतृप्तिं गता लोकाज्ञानपयोदपाटनदुरं श्रीशङ्करं शर्मदं ब्रह्मानन्दसरस्वतीं गुरुवरं ध्यायामि ज्योतिर्मयम् आवाहनं समर्पयामि श्रीगुरुचरणकमलेभ्यो नमः आसनं समर्पयामि श्रीगुरुचरणकमलेभ्यो नमः स्नानं समर्पयामि श्रीगुरुचरणकमलेभ्यो नमः वस्त्रं समर्पयामि श्रीगुरुचरणकमलेभ्यो नमः चन्दनं समर्पयामि श्रीगुरुचरणकमलेभ्यो नमः अक्षतां समर्पयामि श्रीगुरुचरणकमलेभ्यो नमः पुष्पं समर्पयामि श्रीगुरुचरणकमलेभ्यो नमः धूपं समर्पयामि श्रीगुरुचरणकमलेभ्यो नमः दीपं समर्पयामि श्रीगुरुचरणकमलेभ्यो नमः आचमनीयं
समर्पयामि श्री गुरुचरण कमलेभ्यो नमः नैवेद्यं समर्पयामि श्री गुरुचरण कमलेभ्यो नमः आचमनीयं समर्पयामि श्री गुरुचरण कमलेभ्यो नमः ताम्बूलं समर्पयामि श्री गुरुचरण कमलेभ्यो नमः श्रीफलं समर्पयामि श्री गुरुचरण कमलेभ्यो नमः आराधिक्यम् कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि आराधिक्यं समर्पयामि श्री गुरुचरण कमलेभ्यो नमः आचमनीयं समर्पयामि श्री गुरुचरण कमलेभ्यो नमः पुष्पांजलिं गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरवे नमः अनन्तमण्डलाकारं व्याप्तमेन चराचरं तत्पदं दर्शितं येन तस्मै श्री गुरवे नमः श्री ब्रह्मानन्दं परमसुखदं केवलं ज्ञानमूर्तिं विश्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणसहितं सद्गुरुं तं नमामि अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः पुष्पाञ्जलिं समर्पयामि श्री श्री गुरुचरणकमलेभ्यो नमः integrality. गुरुदेव गुरु नमः शिवाय गुरुदेव गुरु नमः शिवाय गुरुदेव गुरु नमः शिवाय नमः शिवाय नमः शिवाय शिव 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 शिव ॐ जय जय सद्गुरु शिव ॐ जय जय सद्गुरु हर सद्गुरु हर सद्गुरु गुरुदेव गुरु नमः शिवाय
शिवाय शिव नमः शिवाय नमः शिवाय शिव नमः शिवाय नमः शिवाय शिव शिव ॐ जय जय सद्गुरु शिव ॐ जय जय सद्गुरु हर सद्गुरु गुरुदेव गुरु नमः शिवाय गुरुदेव गुरु नमः शिवाय. Thank you, Prasad ji and Madhu ji, for the wonderful Guru Puja. It really touched the depth of our heart. The day I did the happiness program, Prasad ji connected me to Gurudev. The way Gurudev walked into my life and made a difference is so amazingly beautiful. It is our journey along with our teacher who made us experience the master in our lives, a master who made a difference in every facet of our lives. A transformation which touched the lives of 45 million people across the globe. We all did the happiness program and we were stuck for some time due to the pandemic, unaware of what to do, how to move and what not to do. We were all caught up in this bucket. We could not attend Kriya and Satsang. We could not even meet the Guru in person. Everything was still. Gurudev, the master who knows to make a difference, brought in the online breath and meditation workshop, BMW. He brought a new dimension through online programs. It is only Guru walking into our lives. This is when Art of Living Vijayanagar did the first online breath and meditation workshop in the whole of the country. The transformation started again, and the last 1.5 years has been a beautiful journey with the Master. Along with my volunteers, I would like to share the experiences of how Gurudev made a difference in the life through different programs of Art of Living which happened from Vijayanagar Center. We now request Srimati Madhuprita Konarji to grace this occasion with her words of wisdom. Jai Gurudev. So, words of wisdom. Anyway, Prasad ji is here, so he will guide you through that. What I would like to say is, this, whatever you were all sharing just now, you said, had not my teacher been here, I would not have been in the sadhana path. And it is really, I would say it's really true. I would like to take you all back down the memory lane some 17 years back when we did the program, and he was not a teacher then. As volunteers, I have seen, we used to really struggle for follow-up classes. And that was only weekly once. We used to have, on Sunday morning, we used to have sadhana. And every day, Saturday evening, both of us used to sit and find out, okay, which teacher is available for tomorrow's Kriya. I used to sit and think, okay, this teacher, that teacher, and used to make calls and find out, because in those days there were no mobile, it was only landline. And previously, if you ask the teachers, they will say no, they will not be ready to commit. The commitment would come only after Saturday evening, 7 o'clock, 8 o'clock. And sometimes till 11, 10, 11 in the night, Saturday, we are not sure who is going to come and take the sadhana tomorrow. And many times he has driven all the way to the other part of Bangalore to bring the teacher for sadhana, so that we have a sadhana here on Sunday morning. So it is really a privilege that you have a teacher who's there with you, pulling you to sadhana. There it is, we have to pull the teacher. Now the teacher is pulling all of you to sadhana every day, in and out, whatever is his commitments, whether it is personal or his work, he sees to it that he's there for sadhana. So it's really a blessing, I would say. A teacher who is so committed is really blessing. And that's all. Thank you. Thank you for this opportunity. Thank you, Madhuprita ji, for your words of wisdom.
We are grateful to your guidance and support along with the Rajajinagar team in conceiving this complete program. Let us now move ahead with the program. First, it is Art of Living's Caring and Sharing During the Pandemic Times by Ms. Shruti. The pandemic has been a very difficult and horrible time. Gurudev brought in the transformation not only through endless meditation programs but different aspects through seva. Gurudev, with his helping hand, arranged for the distribution of PPE kits, rehabilitation programs, post-COVID orientation program. 100 beds at Sri Sri Ayurveda Hospital were converted into a COVID treatment center. We are proud to say that volunteers of Vijayanagar along with Prasadji were among the first to be part of the Seva initiative. Prasadji was the bridge between the government of Karnataka and Art of Living, leading the implementation programs. Art of Living, in collaboration with the government, were part of the food distribution program where 28,000 food packets were distributed every single day. More than 2,000 tons of grains were distributed all over Karnataka. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಆಶ್ರಮದ ಕಿಚನ್ನಲ್ಲಿದ್ದೀವಿ. ಈಗ ಈ ಒಂದು ಕಿಚನ್ನಲ್ಲಿ ತಯಾರಾಗುವಂಥ ಆಹಾರಗಳು ಎಲ್ಲನೂ ತಗೊಂಡೋಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಯಾವ ರೀತಿಯಲ್ಲಿ ಇಲ್ಲಿ ಆಹಾರ ತಯಾರಾಗ್ತವೆ, ಏನೇನಾಗ್ತವೆ ಅನ್ನೋದು ಮಾತಾಡೋದಕ್ಕೆ ಪ್ರಸಾದ್ ಅವರಿದ್ದಾರೆ. ಪ್ರಸಾದ್ ಅವರು ರವಿಶಂಕರ್ ಗುರುಜಿ ಆಶ್ರಮದ ಈ ಒಂದು ಕಿಚನ್ ಮತ್ತೆ ಟೀಚರ್ ಆಗಿದ್ದಾರೆ, ಜೊತೆಯಲ್ಲಿ ಸರ್ಕಾರದ ಪ್ರೋಗ್ರಾಮ್ಗಳನ್ನ ನೋಡ್ಕೊಳ್ತಾರೆ, ಆಹಾರ ಪದಾರ್ಥಗಳನ್ನ ಕಳಿಸ್ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಸಾದ್ ಸರ್ ನಮಸ್ತೆ. ಈಗ ಯಾವ ರೀತಿಯಾಗಿ ಇಲ್ಲಿ ಆಹಾರ ಪದಾರ್ಥಗಳನ್ನ ನೀವು ರೆಡಿ ಆಗ್ತಿದೆ, ಏನೇನಾಗ್ತಿದೆ, ಯಾವ ರೀತಿ ಕಳಿಸ್ತಾ ಇದ್ದೀರಾ? ಪ್ರಮುಖವಾಗಿ ರೋಟಿಗಳನ್ನ ತಯಾರು ಮಾಡಿ ಕಳಿಸ್ತಾ ಇರುವಂಥದ್ದು, ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲಿ ನಮಗೆ ಎರಡು ರೀತಿ ಜನರಿಗೆ ಊಟ ಬೇಕಾಗುತ್ತೆ. ಕೆಲವರು ಉತ್ತರ ಭಾರತೀಯರು ಇಲ್ಲಿದ್ದಾರೆ, ಹಾಗೇನೆ ದಕ್ಷಿಣ ಭಾರತೀಯರು ಇದ್ದಾರೆ, ಯಾರು ಮೈಗ್ರೆಂಟ್ಸ್ ಇರ್ಬೋದು ಅಥವಾ ಬೇರೆ ಕಡೆ ಕೆಲಸ ಇಲ್ದಿರೋ ಕಾರ್ಮಿಕರಿದ್ದಾರೆ. ಸೊ ಅವರವರಿಗೆ ಯಾವುದು ಸರಿ ಹೋಗುತ್ತೋ ಆ ಥರದ ಆಹಾರ ಪದ್ಧತಿ ನಾವು ಕೊಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನು ರೋಟಿ ಈಗ ಇಲ್ಲಿಂದ ಶುರು ಮಾಡೋದಾದ್ರೆ ಇದು ಈಗ ಟೊಮೆಟೊ ಬಾತ್ ಎಲ್ಲ ಇದೆ. ಇದು ಕೆಂಗೇರಿ ಏರಿಯಾದಲ್ಲಿ ಸೌತ್ ಇಂಡಿಯನ್ಸ್ ಇವರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರಿಗೂ ಆಹಾರ ಹೋಗ್ತಾ ಇದೆ. ಸೊ ಅವರಿಗೆಲ್ಲ ಇಲ್ಲಿ ಟೊಮೆಟೊ ಬಾತ್ ಮಾಡ್ತಿದ್ದೀವಿ. ಒಂದು ದಿನದಲ್ಲಿ ನಾವಿಲ್ಲಿ 40,000 ರೋಟಿ ಮಾಡ್ತೇವೆ. ಆಮೇಲೆ 1,400 kg ಅಷ್ಟು ರೈಸ್ ಪ್ರಿಪೇರ್ ಆಗ್ತದೆ, 700 kg ಸಬ್ಜಿ ಪ್ರಿಪೇರ್ ಆಗುತ್ತೆ, 600 kg ದಾಲ್ ಪ್ರಿಪೇರ್ ಆಗುತ್ತೆ. ಇದೆಲ್ಲವೂ ಒಂದು 12,000 ಜನಕ್ಕೆ ವಿತ್ ದ ಗೌರ್ಮೆಂಟ್ ಅಂಡ್ ಮತ್ತೆ ಕೆಲವರು ಇಲ್ಲಿ ನಮ್ಮ ಸುತ್ತಮುತ್ತಲ ಆಶ್ರಮದಲ್ಲಿ ಯಾರು ವಾಲಂಟಿಯರು ನಮ್ಮ ಕಾರ್ಮಿಕರಿದ್ದಾರೆ ಅವರಿಗೂ ಹೋಗ್ತಾ ಇದೆ. ಸೊ ಈಗ ನಾವು ರೋಟಿ ವಿಚಾರಕ್ಕೆ ಬಂದ್ರೆ ಇದು ಪ್ರಿಪರೇಷನ್ ಆಫ್ ರೋಟಿ ಅಂತ ನೋಡೋದಾದ್ರೆ ಎಷ್ಟು ರೋಟಿಗಳನ್ನ ಇದು 1 ಗಂಟೆಗೆ 10,000 ರೋಟಿ ನಾವು ಪ್ರಿಪೇರ್ ಮಾಡ್ಬೋದು. 1 ಗಂಟೆಯಲ್ಲಿ 10,000 ರೋಟಿ ಪ್ರಿಪೇರ್ ಆಗುತ್ತೆ. ಜನಕ್ಕೆ ನೀಡ್ತಿರೋದು ತುಪ್ಪ ಸವರಿದ ಚಪಾತಿ, ಮಸಾಲೆ ಚಪಾತಿ. ಈಗ ಅಲ್ಲಿ ಡಂಪರ್ ಇದೆ, ಅಲ್ಲಿ ನಾವು ಒಂದು ಸಲಕ್ಕೆ 700 kg ಇಂದ 400 kg ಹೇಗೆ ನಮ್ಗೆ ಎಷ್ಟು ರೋಟಿ ಆಗಬೇಕಿದೆ ಅಷ್ಟು ಹಿಟ್ಟನ್ನು ಅದ್ರಲ್ಲಿ ಮಿಕ್ಸ್ ಮಾಡ್ತೀವಿ. ಅಲ್ಲಿ ಹಿಟ್ಟು ಮಿಕ್ಸ್ ನಾದ್ಬಿಟ್ಟು ನಮ್ಮ ಮನೇಲಿ ಹೇಗಾಗುತ್ತೆ ಆ ಥರ ಹಿಟ್ಟಾಗುತ್ತೆ. ಆಮೇಲೆ ಇಲ್ಲಿ ಮೇಲೆ ಹಿಟ್ಟನ್ನು ಲೋಡ್ ಮಾಡ್ತೀವಿ. ಈ ಲೋಡ್ ಮಾಡಿದಾಗ ಈ ರೋಲರ್ಗಳ ಮೂಲಕ ಅದು ಒಂದು ಥಿನ್ ಪೇಪರ್ ಥರ ನಮ್ಮ ಚಪಾತಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಾಗೆ ಇದು ರೋಲ್ ಆಗಿ ಬರ್ತದೆ ರಿವರ್ಸ್ ರೋಲಿಂಗಲ್ಲಿ. ಸೊ ಹಿಟ್ಟನ್ನು ಹೇಗೆ ನಾದಿ ಬರ್ತದೋ ಹಾಗೆ ಅದು ಪೇಪರ್ ಥರ ಆಗುತ್ತೆ. ಇಲ್ಲಿ ಅದಕ್ಕೆ ನಾವು ಮೇಲೆ ಲಟ್ಟಿಸ್ಬೇಕಾದ್ರೆ ಹಿಟ್ಟು ಹಾಕ್ತೀವಲ್ಲ ಮೇಲೆ, ಆ ಥರ ಹಿಟ್ಟು ಹಾಕಿದ್ದಾರೆ. ಇಲ್ಲಿ ಕಾಣುತ್ತೆ ನಿಮಗೆ ಈ ಥರ ಪೇಪರ್ ಶೀಟ್ ಥರ ಇದು ಚಪಾತಿ ಆಗ್ತಾ ಬರ್ತದೆ. ಇದು ಬಂದು 6 ಇಂಚು ಡೈ. ಚಪಾತಿ ಯಾವ ಸೈಜ್ ಆಗಬೇಕೋ ಆ ಸೈಜಿನ ಡೈ ಲೋಡ್ ಮಾಡಿದ್ದಾರೆ. ಆ ಸೈಜಿಗೆ ಕಟ್ ಆಗುತ್ತೆ ಚಪಾತಿ. ಕಟ್ಟಾದ್ಮೇಲೆ ಈ ಥರ ಚಪಾತಿ ಹೊರಗೆ ಬರ್ತದೆ. ಎಕ್ಸ್ಟ್ರಾದೇನು ಉಳಿತಾ ಇದೆ ಅದು ಕೂಡ ಮತ್ತೆ ವಾಪಸ್ ಯೂಸ್ ಆಗುತ್ತೆ, ವೇಸ್ಟ್ ಯಾವುದೂ ಆಗೋದಿಲ್ಲ. ಇಲ್ಲಿ ಬಂದರೆ ಇದು ನಮ್ಮದು ಹೀಟರ್ ಇದೆ, ಗ್ಯಾಸ್ ಸ್ಟವ್ ಇದೆ. ಸೊ ಇಲ್ಲಿ ಲೇಯರ್ ಬೈ ಲೇಯರ್ ಚಪಾತಿ ಹೀಗೆ ರೋಲ್ ಆಗ್ತಾ ಹೋಗುತ್ತೆ ಹೀಟರ್ ಮೇಲೆ. ಅದು ಬೇದಾದ್ಮೇಲೆ ನಮ್ಮದು ಇಲ್ಲಿ ಚಪಾತಿ ಹೊರಗೆ ಬರ್ತಾ ಇದೆ. 1 ಗಂಟೆಯಲ್ಲಿ 10,000 ಚಪಾತಿ ರೆಡಿ ಆಗ್ತದೆ. ಅಲ್ಲಿ ಗೀ ಲೋಡರ್ ಆಗುತ್ತೆ. ಚಪಾತಿಗೆ ನಾವು ಗೀ ಹಾಕ್ತೇವೆ, ತುಪ್ಪ ಹಾಕ್ಬಿಟ್ಟು ಆ ಚಪಾತಿನ ಜನರಿಗೆ ಕೊಡುವಂಥದ್ದು. ಇಲ್ಲಿ ಇವತ್ತೀಗ ಪ್ಲೇನ್ ಚಪಾತಿ ಆಗ್ತಾ ಇದೆ, ಆಮೇಲೆ ಮಸಾಲ ಚಪಾತಿ ಆಗ್ತಾ ಇದೆ. ಇಲ್ಲಿ ಗೀ ಹಾಕ್ತೀವಿ, ಇಲ್ಲಿ ಗೀ ಲೋಡ್ ಆಗುತ್ತೆ. ಗೀ ನೋಡಿ ಕಾಣ್ತಾ ಇದೆ ಚಪಾತಿ ಅಂದ್ರೆ ಈಗ ಏನಾಗುತ್ತೆ, ಜನರು ಈಗ ಸುಮಾರು ಹೊತ್ತಾದಾಗ ಕೆಲಸ ತುಂಬ ಡ್ರೈ ಆದರೆ ಚಪಾತಿ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಚಪಾತಿಗೆ ತುಪ್ಪ ಹಾಕೊಟ್ಟಾಗ ಒಂದು ನ್ಯೂಟ್ರಿಷನ್ ಆಗುತ್ತೆ, ಅವರಿಗೆ ಒಳ್ಳೇದು, ಸ್ವಲ್ಪ ಫ್ಯಾಟು ಸಿಗುತ್ತೆ, ತಿನ್ಲಿಕ್ಕೂ ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ರುಚಿ ಮತ್ತು ಶುಚಿ ಎರಡೂ ಒಟ್ಟಿಗೆ ಇರುತ್ತೆ.
Thank you, Shruti and team. That was a wonderful video, a good portraying of caring and sharing. I now hand over to Mr. Lokesh to continue. COVID-19. From past 1.5 years, the pandemic has brought our lives to a halt. The whole world is passing through very tough time. We are confined to our homes with no outside social interactions with fellow humans, which is very tough and also it goes against our human nature. But we must be optimistic. To stay strong and fit, we must practice yoga and meditation. Now, Mrs. Rajni and her team will present a humorous skit, Life in a Bucket. Please do watch. ಎಸ್, ಈಗ ಸೋಮವಾರದಿಂದ 15 ದಿನಗಳ ಕಾಲ ಲಾಕ್ಡೌನ್ ಅನ್ನ ಮಾಡೋದಕ್ಕೆ ತೀರ್ಮಾನವನ್ನ ಸರ್ಕಾರ ಕೈಗೊಂಡಿದೆ. ಸೋಮವಾರದಿಂದ ಕರ್ನಾಟಕ ಕಂಪ್ಲೀಟ್ ಲಾಕ್ಡೌನ್ ಆಗುವಂತದ್ದು ಈಗ ಬಹುತೇಕ ನಿಶ್ಚಿತ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೈಗೊಂಡಿದ್ದಾರೆ. ಇವತ್ತು ನಡೆದಿರುವಂತಹ ಸಭೆಯಲ್ಲಿ ಕರ್ನಾಟಕವನ್ನ ಕಂಪ್ಲೀಟ್ ಲಾಕ್ಡೌನ್ ಮಾಡುವಂತದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈ ಸಭೆಯನ್ನ ನಡೆಸಿದ ಸಂದರ್ಭದಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಪ್ರಾಬ್ಲಮ್ ಆಗಿದೆ ಕೋವಿಡ್ನಿಂದ ಲೈಫ್ ತುಂಬ ಪ್ರಾಬ್ಲಮ್ ಆಗಿದೆ ಕೋವಿಡ್ನಿಂದ ಲೈಫ್ ತುಂಬ ಪ್ರಾಬ್ಲಮ್ ಆಗಿದೆ. ಊಟ ಮಾಡು, ಸ್ನಾನ ಮಾಡು, ಮೀಟಿಂಗ್ ಮಾಡು, ಮತ್ತೆ ಅದನ್ನೇ ಮಾಡು. ಜೀವನ ಒಂದು ಚಿಕ್ಕ ಬಕೆಟ್ ಆಗಿದೆ. ಪ್ರಾಬ್ಲಮ್ ಯಾವಾಗ್ಲೂ ನಾನು ಹೊಸ್ಕೋಬೇಕಾದ್ರೆ ಬೇಕು ನಿಮ್ಗೆ. ಅಯ್ಯೋ, ಕೆಲಸಕ್ಕೆ ಲೇಟ್ ಆಯ್ತು, ಮೀಟಿಂಗ್ ಬೇರೆ ಇದೆ. ಕೈ ಕಾಣಿಸ್ತಾ ಇಲ್ಲ. ಏನು ನೋಡ್ತೇನೆ, ಇದು ಐರನ್ ಕೂಡ ಹಾಕಿಲ್ಲ. ಇದನ್ನೇ ಹಾಕೊಂಡು ಹೋಗ್ಬೇಕು ಈಗ ನಮ್ಮ ಮೀಟಿಂಗ್ಗೆ. ಯಾರಿಗೆ ಕಾಣಿಸ್ತಲ್ಲ ಬಿಡು, ಎಷ್ಟು ಸಾಕ. ಹೇಳಿ ಹೋಗಿ ಆ ಕಡೆ. ನನಗೆ ಕೆಲಸ ಬೇರೆ ಇದೆ, ಇಲ್ಲಿ ಮೀಟಿಂಗ್ ಬೇರೆ ಆಗ್ಬೇಕು. ನಾನು ಹೋಗ ಆ ಕಡೆ. ಹೋಗಿ ಆ ಕಡೆ, ನನಗೆ ಮಾಡಕ್ಕೆ ಬಿಲ್ ಬೇಕಾಸ್ ಕೆಲಸ ಇದೆ, ಮೀಟಿಂಗ್ ಬೇರೆ ಇದೆ 5 ನಿಮಿಷದಲ್ಲಿ. ದಿವಸ ಬೆಳಿಗ್ಗೆ ನನ್ನ ಕರ್ಕರಿಂದ ಹೋಗ ಆ ಕಡೆ. ಕರ್ಕೊಂಡು ಹೋಗಿ ಮಗನ. ಅವಳೇ ನನ್ ಮಗ್ಳು ಮಾತ್ರನಾ, ನಿಮ್ ಮಗ್ಳು ಕೂಡ? ಏನ್ ಯಾವಾಗ ನೋಡ್ರು ಹಂಗ ಅಂತೀರಾ? ಆಯ್ತಮ್ಮ, ಸರಿ ಬಿಡು. ನನಗೆ ಮೀಟಿಂಗ್ ಇದೆ, ಬೇಗ ಒಂದು ತಿಂಡಿ ಮಾಡಿ ಕೊಡ್ತೀನಿ. ನನಗೆ ಈಗ 5 ನಿಮಿಷ ಮೀಟಿಂಗ್ ಇದೆ ನನಗೆ. ಇದೇನ್ ಆನಂದ್ ಭವನ್ ಹೋಟ್ಲಾ? ಕೇಳಿದ ತಕ್ಷಣ ತಿಂಡಿ ರೆಡಿ ಆಗಕ್ಕೆ? ನೋಡ್ತಾ ಇದ್ದೀನಿ, ಯಾವಾಗ ನೋಡಿದ್ರೆ ಇದೆ ಕೊಂಕು ಮಾತಾಡೋದು ಒಂದು ಕೆಲಸ ಆಗ್ಬಿಟ್ಟಿದೆ. ನಿನಗೆ ಹೇಳಿದಕ್ಕೆಲ್ಲ ಕೊಂಕು ಮಾತಾಡ್ತೀನಿ ನೀನು. ಎದೋಳೆ ಅಲ್ಲಿಂದ. ಅಣ್ಣಂಗ್ ಆನ್ಲೈನ್ ಕ್ಲಾಸ್ ಬೇರೆ ಸ್ಟಾರ್ಟ್ ಆಗಿದ್ದು. ಗೆಪ್ಸೆ ಅವನ್ನ ಬೆಡ್ ಅಲ್ಲಿ. ಎದೋಳೆ. ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಎದ್ದೋಳು ಸುಮಾರಿ. ಸುಮಾರಿ, ಬೇಗ ಎದ್ದೇಳು. ಅಮ್ಮ ಕರೀತಾ ಇದ್ದಾರೆ, ನಿನಗೆ ಆನ್ಲೈನ್ ಕ್ಲಾಸ್ ಇದೆ ಅಂತ. ಎದ್ದೋಳು ಹೋಗಿ ಆ ಕಡೆ. ನನಗೆ ಹೊಡಿಕೆ ಇದೆ ನಿಂಗೆ. ಅಮ್ಮ, ನಾನು ಗೂಗಲ್ ಮೀಟ್ ಜಾಯ್ನ್ ಆಗಕ್ಕಾಗ್ತಾ ಇಲ್ಲ. ಏನೋ ನೆಟ್ವರ್ಕ್ ಇಶ್ಯೂ ತೋರಿಸ್ತಾ ಇದೆ ಅಮ್ಮ.
ಇನ್ನು 5 ನಿಮಿಷದಲ್ಲಿ ಜಾಯಿನ್ ಆಗ್ಬೇಕು. ಬೇಗ ಬಾ ಅಮ್ಮ, ಆಮೇಲೆ ಮ್ಯಾಮ್ ಅಡ್ಮಿಟ್ ಮಾಡಲ್ಲ, ಆಬ್ಸೆಂಟ್ ಅಂತ ಮಾರ್ಕ್ ಮಾಡ್ತಾರೆ. ಅಮ್ಮ ಬೇಗ ಬಾ. ಏನು ಬೆಳಗ್ಗೆ ಕಿರ್ಚ್ಕೋತಾ ಇದೀಯಾ? ಏನಾಯ್ತಾ? ನೋ ಇಂಟರ್ನೆಟ್? ಏಯ್, ಏನೇ ಮಾಡಿದೆ ನೀನು? ಇಂಟರ್ನೆಟ್ ಆಫ್ ಮಾಡಿದ್ಯಾ ಇಲ್ಲಿ? ಗೊತ್ತಿತ್ತು ನೀನೇ ಈ ಕೆಲಸ ಮಾಡ್ತೀನಿ ಅಂತ. ಬೆಳಗ್ಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ನಿಂಗೆ? ಟೈಮ್ ಕರೆಕ್ಟ್ ಆಗಿದ್ರೆ ಇದಾಗೋದು. ಬೇಗ ಎದ್ದೊಳಕ್ಕಾಗಲ್ಲ ನಿಂಗೆ ಬೆಳಗ್ಗೆ? ಹಲ್ಲುಜ್ಜಿಲ್ಲ, ಒಂದು ಮುಖ ತೊಳ್ದಿಲ್ಲ, ಆಮೇಲೆ ಇಂಟರ್ನೆಟ್ ಕ್ಲಾಸ್ ಕೂತ್ಕೊತಿ. ದಿನ ಇದಾಯ್ತು ನೀನು. ಬೇಗ ಎದ್ದೊಳಕ್ಕಾಗಲ್ಲ ನಿಂಗೆ? ನಾಳೆಯಿಂದ ಬೇಗ ಎದ್ದೊಳ್ಳಿಲ್ಲ ಅಂದ್ರೆ ನೋಡ್ ನಿಂಗೆ ಲಾಗಿನ್ ಆಗಿದ್ದ. ನೀನು ಮನೇಲಿ ಕುತ್ಕೊಂಡು ತರಲೆ ಕೆಲಸ ಮಾಡಿದ್ರೆ ನೋಡ್ ನಿಂಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಪ್ರಸಾದ್, ಏನಪ್ಪಾ ನಿಮ್ ಮನೆದೆಲ್ಲ ಕೇಳಿಸ್ತಾ ಇದೆಯಲ್ಲ? ಅದನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಲ್ವಪ್ಪ? ಎಲ್ಲರಿಗೂ ಕೇಳಿಸ್ಬೇಕಾ ನಿಮ್ ಮನೆ ಸುದ್ದಿ ಎಲ್ಲ? ಸಾರಿ ಸರ್, ಗೊತ್ತಾಗಿಲ್ಲ. ಮ್ಯೂಟ್ ಮಾಡ್ತೀನಿ ಈಗ. ಆಯ್ತು, ಲೆಟ್ ಅಸ್ ರಿವ್ಯೂ ದ ಪ್ರೋಗ್ರೆಸ್ ಆಫ್ ದಿ ಪ್ರಾಜೆಕ್ಟ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರಸಾದ್, ಕ್ಯಾನ್ ಐ ಹ್ಯಾವ್ ಯುವರ್ ಅಪ್ಡೇಟ್? Sorry sir, I couldn't. I mean, there is not much progress. There was a network issue, so I couldn't give you much progress on that. But definitely you'll have some update by today, end of the day, sir. ವಾಟ್ ಈಸ್ ರಾಂಗ್ ವಿತ್ ಯು ಮ್ಯಾನ್? ಪ್ರಸಾದ್, ಏನ್ ಮಾತಾಡ್ತಾ ಇದೀನಿ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ? ಇನ್ನೊಂದು ವಾರದಲ್ಲಿ ಪ್ರಾಜೆಕ್ಟ್ ರಿಲೀಸ್ ಇದೆ, ಟೆಸ್ಟಿಂಗ್ ಆಗಿಲ್ಲ, ಡಿಸೈನ್ ಕಂಪ್ಲೀಟ್ ಆಗಿಲ್ಲ. ಯಾವಾಗಪ್ಪ ಎಲ್ಲ ಕಂಪ್ಲೀಟ್ ಆಗೋದು? ಯಾವುದೇ ಈ ಸ್ಟೋರಿ ಎಲ್ಲ ನನಗೆ ಹೇಳ್ಬೇಡ. ನಾಳೆ ಸಾಯಂಕಾಲದೊಳಗಡೆಗೆ ನನ್ನ ಟೇಬಲ್ ಮೇಲೆ ಯಾವ ರೀತಿ ನೀನು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೇನೆ ನನ್ನ ರಿಪೋರ್ಟ್ ನನ್ನ ಟೇಬಲ್ ಮೇಲೆ ಇರ್ಬೇಕು, ಆಯ್ತಾ? Sure sir, definitely you'll have some update tomorrow, sir. Sure. Okay, let me have the update from the other members. Ragini? ಸರ್, ನಂದು ಟೆಸ್ಟಿಂಗ್ ಮಾಡ್ಯೂಲ್ 80% ಕಂಪ್ಲೀಟ್ ಆಗಿದೆ. ಬಟ್ ಇದರಿಂದ ನನಗೆ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದೆ ಸರ್. ಸೊ ರಿಲೀಸ್ ಆದ್ಮೇಲೆ ಐ ವುಡ್ ರಿಕ್ವೆಸ್ಟ್ ಯು ಟು ಗ್ರಾಂಟ್ ಮೀ 1 week ಲೀವ್. Let us see your leave request later. Let us concentrate on completing the project first. Okay. Vikas, are you there? ಏನಪ್ಪ ಕಮಲಾ ಹಾಸನ್ ಮೂವಿ ತರ ನೀನು ಮ್ಯೂಟ್ ಮಾಡ್ಕೊಂಡು ಕೂತಿದೀಯಲ್ಲಪ್ಪ? ಆ ಮೀಟಿಂಗ್ ಅಲ್ಲಿ ಸೀರಿಯಸ್ನೆಸ್ ಇಲ್ವಾ? ಸಾರಿ ಸರ್, ಮ್ಯೂಟ್ ಆಗ್ಬಿಟ್ಟಿತ್ತು ಸರ್. ಓಕೆ ಸರ್, ನಾನು ರಾತ್ರಿ ಎಲ್ಲ ಕೂತು ಐ ಹ್ಯಾವ್ ಕಂಪ್ಲೀಟೆಡ್ 80% ಸರ್. ಟುಮಾರೋ ಇಟ್ ವಿಲ್ ಬಿ ರೆಡಿ ಸರ್. ಸರ್, ಲಾಸ್ಟ್ 15 days ನೋ ಪ್ರಾಪರ್ ಸ್ಲೀಪ್ ಸರ್. ನನಗೂ ಐ ನೀಡ್ 1 week ಲೀವ್. ಪ್ಲೀಸ್ ಅಪ್ರೂವ್ ಇಟ್ ಸರ್. ಎಲ್ಲರಿಗೂ ಲೀವ್ ಬೇಕು. ಮೊದಲು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ ಕಡೆ ಪ್ರೋಗ್ರೆಸ್ ಮಾಡ್ರಪ್ಪ. ನೀವು ಟೀಮ್ ಈ ತರ ಮಾಡ್ಬಿಟ್ರೆ ನಾನು ಏನಾಗ್ಬೇಕು? ನನಗೂ ಲಿಮಿಟೇಷನ್ಸ್ ಇದೆ. MD ಗೆ ನಾನು ಎಲ್ಲ ಅಪ್ಡೇಟ್ಸ್ ಕೊಡ್ಬೇಕು. ಪ್ರಾಡಕ್ಟ್ ಕರೆಕ್ಟ್ ಟೈಮ್ ಅಲ್ಲಿ ರಿಲೀಸ್ ಆಗದೆ ಹೋದ್ರೆ ಸರಿಯಾಗತ್ತಾ? ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಸ್ಟೋರೀಸ್ ಫ್ರಮ್ ಎನಿ ಒನ್ ಆಫ್ ಯು. ಎಲ್ಲಾದ್ರೂ ಬಿಟ್ಬಿಟ್ಟು ಮೊದಲು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದ್ರ ಕಡೆ ಗಮನ ಕೊಡಿ. ನಾಳೆ ಸಾಯಂಕಾಲದೊಳಗಡೆಗೆ ಯಾವ ರೀತಿ ನೀವು ಯಾವ್ಯಾವ ಸ್ಟೇಜ್ ನ ಯಾವಾಗ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಂಪ್ಲೀಟ್ ಅಪ್ಡೇಟ್ ನನ್ನ ಟೇಬಲ್ ಮೇಲೆ ಇರ್ಬೇಕು, ಆಯ್ತಾ? ನನಗೆ ಇನ್ನೊಂದು ಮೀಟಿಂಗ್ ಇದೆ, ಬರ್ತೀನಿ. ಟೇಕ್ ಕೇರ್. ಸರ್ ಒಂದ್ ನಿಮಿಷ. ಏನ್ ಪ್ರಸಾದ್ ಮತ್ತೆ ನಿಮ್ದು? ಸರ್, ಎಷ್ಟೋ ದಿವಸ ನಾನು ಕೇಳ್ಬೇಕಂತಿದೆ ನಿಮ್ಮ ಹತ್ರ. ಏನಪ್ಪಾ ಅದು? ನೋಡಕ್ಕೆ ಟಫ್ ಆಗಿರ್ತೀರಾ, ಆದ್ರೆ ನಿಮ್ ಮುಖದಲ್ಲಿ ಆ ಗ್ಲೋ ಇದೆಯಲ್ಲ, ಐ ಮೀನ್ ಏನ್ ರೀಸನ್ ಇದಕ್ಕೆ? ಏನ್ ಕಾರಣ ಏನ್ ಇದಕ್ಕೆ? Are you curious? Yes sir. Yes sir, even I am very curious to know. Okay, then I'll tell you. Myself and my family have done the Art of Living course. By practicing breath and meditation workshop and the everyday sadhana, we can keep our mind calm as well as we can be strong and focused on the work. Let me share you the link of Art of Living programs. See how it works out for you. Take care. Okay, I have another meeting here, man. I will come back. Thank you. Thank you sir. ಬಾಸ್ ಮೆಸೇಜ್ ಬಂದಿದೆ, ನೋಡಿದ್ರಾ? ಹೌದು, ನನಗೂ ಬಂದಿದೆ ರಿಜಿಸ್ಟ್ರೇಷನ್ ಲಿಂಕ್ ಅಂತ. ಏನ್ ಅನ್ಸುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳೋಣವಾ? ಹೌದು, ನಾನು ರಿಜಿಸ್ಟರ್ ಮಾಡಿ ಅಟೆಂಡ್ ಮಾಡ್ತೀನಿ. And I'll also ask my wife also to register for the course. Okay, I will also do the course. Even I will do.
So, all of you have done the course. 4 days of the course you enjoyed. It was nice. Do you remember the 5 course points, or do you remember only one? Which is the course points which you remember? What is this? What is this? What is this? All of you do this. Opposite values complement each other. Opposite values complement each other. What is this? Do not see intentions behind others. Mistakes. Yes, Prasad? Don't see intentions behind my mistake. Okay? And what is this? Accept people as they are. Accept situations as it is. Janaru parasthiti hegidyo hage swikar madi. Do not become football of others. Opinion. Do not become football of others. Opinion. Why? Present moment is inevitable. See, this 5 sutras, when you do your sadhana every day, when you are regular in your sadhana, these 5 sutras become part of your life. It is very important to understand who you are, what you are, and where you are. We ask this question in the course, right? Who you are, what you are, and where you are. This is very, very beautiful. Many a times, we don't accept people, we don't accept situations, and we suffer in life. There is no anger, no worry, no negativity. Life is beautiful. Life is beautiful. Yes or no? Is it not true? Now look into yourself. Do you really have time? Do you really have time? When are you going to do something nice in life? When are you going to do your sadhana? Right now. Right now. This is the life. This is the present moment. This is the moment. Got it? Now give a big hand. Great. So this ends your course. My job is over. Time is yours. It was really wonderful taking this with Prasad sir, and I was always juggled up with my work and my family life, so I had a very good clarity of thoughts, and I really enjoyed this course. Thanks, Prasad sir, for making me do this course. Thanks a lot. Jai Gurudev sir. The course was very wonderful. I really enjoyed doing Sudarshan Kriya and all the that you told us. With this, I'm sure in my office and also in my personal life, there will be a lot of improvement. I already see a lot of improvement in my personal and as well as a professional life. And I would like to continue doing Sudarshan Kriya from now on. Jai Gurudev sir, thank you. ಜೈ ಗುರುದೇವ್. ನನಗೆ ಈ ಕೋರ್ಸ್ ತುಂಬಾ ಈ ಕೋರ್ಸ್ ಮಾಡಿ ತುಂಬಾ ಕಾಮ್ ಅನಿಸ್ತಿದೆ. ಲೈಕ್ ಆಫೀಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಿತ್ತು, ನನಗೆ ಆಂಗ್ಸೈಟಿ ಆಗ್ತಿತ್ತು, ಏನು ಕೆಲಸ ಆಗಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಬಟ್ ಆಫ್ಟರ್ ಡೂಯಿಂಗ್ ದಿಸ್ ಕೋರ್ಸ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಎಷ್ಟೇ ಕಷ್ಟ ಬಂದ್ರು ಪರ್ಸನಲ್ ಆಗ್ಲಿ ಪ್ರೊಫೆಷನಲ್ ಆಗ್ಲಿ ಆರಾಮಾಗಿ ಕಾಮಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾವಾಗ ಈ ಪ್ಯಾಂಡಮಿಕ್ ಸಿಚುವೇಶನ್ ಶುರುವಾಗಿದೆ, ಸೊ ವಿ ಸ್ಟಾರ್ಟೆಡ್ ಡೂಯಿಂಗ್ ವರ್ಕ್ ಫ್ರಮ್ ಹೋಮ್. ಸೊ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಮನೆಯಿಂದ ಜಾಸ್ತಿ ಕೆಲಸ ಮಾಡ್ತಿದೀವಿ ಕಂಪೇರ್ಡ್ ಟು ಆಫೀಸ್. ಸೊ ಇದರಿಂದಾಗಿ ಒಂದು ವಿ ಆರ್ ವರ್ಕಿಂಗ್ ಫ್ರಮ್ ಹೋಮ್, ಐ ಆಮ್ ನಾಟ್ ಏಬಲ್ ಟು ಸ್ಪೆಂಡ್ ಅ ಕ್ವಾಲಿಟಿ ಟೈಮ್ ವಿತ್ ಮೈ ಕಿಡ್ಸ್ ಅಂಡ್ ವಿತ್ ಮೈ ಫ್ಯಾಮಿಲಿ. ಸೊ ಡ್ಯೂ ಟು ದಿಸ್ ಸ್ಟ್ರೆಸ್, so I was unable to handle this. So after joining this course, I realized the value of time, and how to handle myself and spend quality time. So I would really thank you for this. Okay, so we all started the course with I belong to you, and we will also end this program with what? I belong to you, all of us. Yes, Narendra Datta, do this. Mahendraji, you are in this course, then you have to do this. Padmaore, I belong to you. Jai Gurudev. Hi, good morning all. Good morning sir. Morning sir. Good morning, sir. I have a happy news for all of you. I have gone through the progress and I am satisfied with your progress report, and I am sure you can definitely release the product on time. Great work team. I really appreciate all of you for the coordinated work you did. So I will report this to the
MD to and have a discussion with the release and modalities of that. Thank you. Take care. Bye. Sir, 1 minute, sir. Okay, Vikas. Sir, I'd like to thank you for referring me to the Art of Living course, sir. It was very helpful, and I'm very grateful and thankful to you for referring me to the course, sir. Yes, sir. Even I'm truly satisfied because of this program. Thank you so much for referring this program. Sir, me and my family is really happy after doing this course. So we would like to thank you for that. Thank you, sir. Great. All of you have done the wonderful work by doing the Art of Living course. Now I want to share with you, don't keep this happiness and then peace with yourself. Please share with your family and friends and make sure that they also have the same happiness and peace by doing the Art of Living course. Okay. Now the project also got completed. You are also released. So let us go and enjoy. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅಂತೂ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅಂತೂ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅಂತೂ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ. Well, that was a true reflection of what happened to all of us. The true transformation. I'm sure you all will agree. Many of us have experienced the offline workshop. Let us now hear from some of our people who have done the online breath and meditation workshop. Intellectually we know everything, but when that moment comes, when the negativity comes like a flood, it just overpowers you, right? It just throws you off all the knowledge you have heard, you have read and you have understood. No, anger comes, jealousy comes, fear comes. What to do? Here, breathing techniques, meditation, Sudarshan Kriya. Kriya helps in a great manner, unbelievable fashion. It helps you to overcome the flood of emotions. Once we learn Kriya, it's like a mechanism within you. Automatically, there is a valve in you that functions like it helps you to overcome negative emotions much. डियर फ्रेंड्स, मैंने भी एक कोर्स किया था, आर्ट ऑफ लिविंग का कोर्स है ऑनलाइन, मैंने मई में उसने किया था। तो मुझे बड़ा अच्छा लगा ये कोर्स। अच्छा मुझे इसलिए लगा क्योंकि इसमें क्या है, देखिए मेडिटेशन एंड ब्रीदिंग एक्सरसाइजेस बताते हैं इसमें, और जो आपके लाइफ में आजकल जो स्ट्रेस हो रहा है उसको बहुत अच्छी तरीके से मतलब रीज़न बताते हैं कि क्यों आदमी की लाइफ में स्ट्रेस है, उसको आप कैसे कंट्रोल कर सकते हैं। तो जो हमारी ब्रीदिंग एक्सरसाइज है, क्योंकि हम अपने अगर ब्रीदिंग को कंट्रोल कर लेते हैं तो हम मन को कंट्रोल कर सकते हैं।
तो जो मेन चीज़ें हम लाइफ में मिस करते हैं या इनके बारे में हमारी सोच अलग तरीके से होती है, तो यहाँ पे बिल्कुल एक बहुत अच्छा एनवायरनमेंट मिलता है और आपको बहुत ही सही से समझाते हैं कि आपकी लाइफ के लिए क्या बेस्ट रहेगा। लाइफ में देखिए आजकल सब लोग हैप्पीनेस चाहते हैं, तो जो आर्ट ऑफ लिविंग का जो ये कोर्स है ये मुझे बहुत ही, मैं तो रिकमेंड करूँगा सभी को कि लाइफ में जो भी चीज़ें वो मतलब मिस कर रहे हैं, लाइफ में हैप्पीनेस चाह रहे हैं, वो किस तरीके से मिल सकता है, अपना स्ट्रेस कैसे कम कर सकते हैं। आजकल वर्कलोड बहुत ज़्यादा है, लाइफ में जो भी चीज़ें वो मतलब मिस कर रहे हैं, लाइफ में हैप्पीनेस चाह रहे हैं, वो किस तरीके से मिल सकता है, अपना स्ट्रेस कैसे कम कर सकते हैं। आजकल वर्कलोड बहुत ज़्यादा है, तो मैं सबको रिकमेंड करूंगा कि जो इस कोर्स को करें। और हम लोग अच्छे से सेलिब्रेट करते हैं, तो एक बहुत अच्छी कम्युनिटी मिलती है हमें, और हमें लगता है कि हम पूरे वर्ल्ड से या पूरे इंडिया से बिलोंग कर रहे हैं एक तरीके से। तो बिलोंगनेस की जो बात आती है वो इसी में आती है। तो थैंक यू सो मच। So the course itself was very beneficial for me. I think even before the course ended, I could see a lot of difference it made to my well-being. I was able to sleep better starting from the second day. There were days that I couldn't sleep and I would be awake until 4. But after starting this career, I can sleep better. I sleep through the night. I am more present. I'm very mindful of the present moment. I think the way I respond to situations has also changed. Thank you for the experiences shared. Was it not wonderful? Today's program is not only about sadhana but also satsang. Art of living gives importance to both the right and the left brain. It is not only logic but also creativity. The satsang team has brought some beautiful bhajans to inspire us and experience the lightness within. We start with the Ganesha bhajan. Vignaharta, who removes obstacles from our lives, the way Sudarshan Kriya removes obstacles from our mind. Over to Ranjini and team to invoke the blessings of Lord Ganesha. गणनाथ जय गणनाथ शरणं गणनाथ 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 गणनाथ मूषिकवाहन गणनाथ मूषिकवाहन गणनाथ गणनाथ मूषिकवाहन गणनाथ मूषिकवाहन गणनाथ गणनाथ मूषिकवाहन मोदकहस्त शरणं गणनाथ मूषिकवाहन मोदकहस्त शरणं गणनाथ मूषिकवाहन
ಧನ್ಯವಾದಗಳು ರಂಜಿನಿ ಮತ್ತೆ ತಂಡಕ್ಕೆ. Thank you Ranjini and team for the wonderful Ganesha bhajan. I now hand over to Mr. Lokesh. ಧನ್ಯವಾದಗಳು. ವಿಘ್ನ ವಿನಾಶಕನ ಭಜನೆ ನಮ್ಮ ಮನೋಬಲವನ್ನು ಹೆಚ್ಚಿಸಿದೆ. ಮನಸ್ಸಿನ ಆಳ ಕೇಳಿದು ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವ ಬಗೆ ಹೇಗೆ? ನಮ್ಮ ಅಂತರಾತ್ಮ ಶಕ್ತಿಯುತವಾಗಿದ್ದಾಗ ಮಾತ್ರ ನಾವು ಹೊರಗಿನ ವಾತಾವರಣವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಈ ಆಂತರಿಕ ಶಕ್ತಿಯನ್ನು ಪಡೆಯಲು ಮತ್ತು ಇದರ ತಳಪಾಯವನ್ನು ಗಟ್ಟಿಯಾಗಿಸಲು ನಾವು ಧ್ಯಾನವನ್ನು ಕಲಿಯಬೇಕು. ಗುರುದೇವರು ಈ ಕಾರಣಕ್ಕಾಗಿ ನಮಗೆ ಸಹಜ ಸಮಾಧಿ ಅಂತ ಧ್ಯಾನವನ್ನು ಅದ್ಭುತವಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಶ್ರಮರಹಿತ ಧ್ಯಾನವನ್ನು ಅಂದರೆ ಎಫರ್ಟ್ಲೆಸ್ ಮೆಡಿಟೇಷನ್ ಪ್ರಸಾದ್ ಜಿಯವರು ಬಹಳ ಸುಂದರವಾಗಿ ಸರಳವಾಗಿ ನಮಗೆ ಕಲಿಸಿದ್ದಾರೆ. ನಮ್ಮ ವಿಜಯನಗರ ಶಾಖೆಯಲ್ಲಿ ಈ ಸಂಬಂಧ ಸಹಜ ಸಮಾಧಿ ಧ್ಯಾನದ ತರಬೇತಿಗಳು ನಡೆಯುತ್ತಲೇ ಇರುತ್ತಿರ್ತವೆ. ಸಹಜ ಧ್ಯಾನದ ಬೀಜ ಮಂತ್ರ ನಮ್ಮ ಅಂತರಾತ್ಮದ ಆಳಕ್ಕಿಳಿದು ಬೇರೂರಿ ಮಾನಸಿಕ ಶಾಂತಿಯನ್ನು ಹರಡುತ್ತದೆ. ನನ್ನ ಅನುಭವದ ಪ್ರಕಾರ ಇದು ನಮ್ಮನ್ನು ನಾವೇ ಅರಿತುಕೊಳ್ಳುವ ಸಹಜ ಕ್ರಿಯೆ. ಪ್ರಸಾದ್ ಜಿಯವರಿಂದ ಈ ಮಂತ್ರದ ದೀಕ್ಷೆ ಪಡೆದು ಪ್ರತಿನಿತ್ಯ ಧ್ಯಾನ ಮಾಡಿ ಅದರ ಅನುಭವಗಳನ್ನು ಪಡೆದವರಿಂದ ನಾವು ಅವರ ಅನಿಸಿಕೆಗಳನ್ನು ಕೇಳೋಣ. ಸಹಜ ಮೆಡಿಟೇಷನ್ ಇಸ್ ದ ವೇ ಆಫ್ building our confidence and inner peace and also to discover ourselves. What makes this form of meditation unique, basically Sahaj Samadhi? With Sahaj Samadhi meditation, this meditation is that it is simple yet very profound. Rare combination of simplicity with depth and very profound. Please discuss the value of the Vedic tradition of masters who have preserved this meditation for thousands of years in its purity. Now, from thousands of years, people have passed on the technique of meditation one by one by one. Usually people would say, I'll give this technique to someone who qualifies that, very capable. Then they will make the best use of it. I took a completely different stance. I said, however one is, just teach them, say progress, whatever progress they make, let them make. That is our difference now in this age than those in the past. In the past it was very tough. You have to please the master before you can get anything from them. Now it's the other way around. ಜೈ ಗುರುದೇವ್. ನನ್ನ ಹೆಸರು ಪ್ರತಿಮಾ. ನಾನು ಸಹಜ್ 1 year ಬ್ಯಾಕ್ ಮಾಡಿದೆ. ನಾನು ಪ್ರಸಾದ್ ಸರ್ ಅವರು ನನ್ಗೆ ಗೈಡ್ ಮಾಡಿದ್ರು. ನನ್ಗೆ ಸಹಜ್ ತುಂಬಾನೇ ಹೆಲ್ಪ್ ಆಗಿದೆ. ಮುಂಚೆ ನನ್ಗೊಂಥರ ತುಂಬಾ ಸೆನ್ಸಿಟಿವ್ ಆಗಿದೆ. ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಒಂಥರ ಬೇಜಾರಾಗೋದು. ಸಹಜ್ ಮಾಡಿದ್ ಮತ್ತೆ ಸೆನ್ಸಿಟಿವಿಟಿ ನನ್ಗೆ ತುಂಬಾನೇ ಕಂಟ್ರೋಲ್ಗೆ ಬಂದಿದೆ. ತುಂಬಾ ಪೀಸ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಪ್ರಸಾದ್ ಸರ್ ಫಾರ್ ಗಿವಿಂಗ್ ಅಸ್ ಸಹಜ್ ಮೆಡಿಟೇಷನ್. ಜೈ ಗುರುದೇವ್. Myself Raghu. I have done Sahaj Samadhi meditation course with Prasad sir. Before doing this course, a lot of thoughts were continuously running in my mind about the past and the future. I was not able to spend quality time with my family and friends. After doing this course, my mind is not much preoccupied about the past and the future, and now I am able to cherish and enjoy each and every moment of the present life. ಸಹಜ ಧ್ಯಾನದ ಬಗ್ಗೆ ತಮ್ಮ ಅದ್ಭುತ ಅನುಭವಗಳನ್ನು ಹಂಚಿಕೊಂಡ ನಿತ್ಯ ಸಾಧಕರಿಗೆ ಧನ್ಯವಾದಗಳು. ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣ ಹರಿಯೋ. ಹರಿ ಸುಂದರ ನಂದ
ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ नित नित कर माखन चोरी गोपी मनहारी 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 आओ रे राधा रे गोकुल के प्यारे आओ रे गाना रे गोकुल के प्यारे आओ रे गाना रे गोकुल के प्यारे आओ रे गाना रे गोकुल के प्यारे आओ रे नाचो रे रास रचाओ रे आओ रे नाचो रे रास रचाओ रे हरि गाओ रे नाचो रे रास रचाओ रे हरि गाओ रे नाचो रे रास रचाओ रे हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि केशव हरि गोविंद 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 हरि नारायण हरि ओम हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम हरि नारायण 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 हरि Thank Peaceful within and dynamic outside. That is an art of living volunteer. Inner peace and outer dynamism is the essence and core of art of living. Gurudev has created a beautiful program, the Volunteers Training Program, VTP. This is also one of the programs which Prasadji handles. Gurudev always says it is not the ability but the availability. The core of the volunteer is his availability. If you are available, anything is possible. To bring this difference in the mindset, Guruji has given us the volunteer training program. Now let us hear the experiences of our volunteers who have undertaken this program.
वॉलंटियर तो भाव से काम करता है, क्या एक वॉलंटियर को भी ट्रेनिंग की जरूरत है? आप एक बार करोगे तो ये प्रश्न नहीं आएगा. You know you are a volunteer, you are doing a job, but then you should know what are the challenges that will come, how you will behave at different instances. All this you need to learn, isn't it? How to handle different situations. In volunteer training you get many techniques and many ways to handle this art of volunteering. That's why it's good to do. Only after that you can become a teacher. Huh? It's first step to become teacher. Hello everyone, I am Asmita. I want to share my experience of a program called Volunteer Training Program which I did from Art of Living. By profession, I'm a software engineer. I have a big problem that I'm an introvert person and I have trouble talking with people. So it creates problem in my personal as well as professional life. But after doing this program, this barrier of communicating and mingling with people completely gone. I want to tell you about Prasad ji. The unique thing about is that he takes in the care of each and every individual. Like he treats each student like a potter does. He puts lots of pressure from outside and simultaneously he will be supporting from within. He's so compassionate. He's so energetic. He will put a lot of energy in you that you will start doing work. And I would recommend Prasad sir for this. Thank you. Jai Gurudev, Prasad sir. It's been an awesome journey with you since 3 to 4 years. And I would say I'm blessed to do volunteer training program with you. The reason being, before the program I was very much introvert and I was not able to talk to anyone else, and I was very reserved in my character. And you have taught me few techniques in volunteer training program which help me communicate much better with anyone, whether it's talking related to the course, giving intro talks, or it is in my work life talking to my colleagues, or even it is in my personal life as well. I'm able to communicate very better now and my clarity of thoughts have improved that. And before doing the volunteer training program I was not very much into seva. Like I thought let me become free once and later then start thinking about seva and all. And you made me realize one thing, that seva is the ultimate thing in our life and rest everything comes later. And this I have adopted a lot. Life has become awesome after doing that. And thank you very much sir. ವಾಲಂಟಿಯರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ನ ಎಲ್ಲ ಪದವೀಧರರಿಗೆ ಧನ್ಯವಾದಗಳು. ನಿಮ್ಮ ಈ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಹಳಷ್ಟು ಜನಕ್ಕೆ ಈ ಕೋರ್ಸ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಭಾವಿಸ್ತೇನೆ. ಶಕ್ತಿ ದುರ್ಗೆಯ ರೂಪ. ನಮ್ಮ ವಾಲಂಟಿಯರ್ಸ್ ಕೂಡ ಶಕ್ತಿ ಮತ್ತು ಚೈತನ್ಯದ ಗಣಿಗಳಾಗಿದ್ದಾರೆ. ನಮ್ಮಲ್ಲಿರುವ ಧೀಶಕ್ತಿ ನಮ್ಮ ಚೈತನ್ಯವನ್ನು ಹೊರತರುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ. ಈಗ ಶ್ರುತಿ ಮತ್ತು ತಂಡದವರಿಂದ ಒಂದು ಮಧುರವಾದ ಭಜನೆಯನ್ನು ಕೇಳೋಣ. ಅಂಬೆ ಜಗದಂಬೆ ಜಗದಂಬೆ ಜಯ ಜಯ ಅಂಬೆ, ಅಂಬೆ ಜಗದಂಬೆ ಜಗದಂಬೆ ಜಯ ಜಯ ಅಂಬೆ, ಜಾಗೋ ಜಗದಂಬೆ ಜಗದಂಬೆ ಜಯ ಜಯ ಅಂಬೆ, ಜಾಗೋ ಜಗದಂಬೆ ಜಗದಂಬೆ ಜಯ ಜಯ ಅಂಬೆ, ಅಂಬೆ ಜಗದಂಬೆ ಅಂಬೆ ಜಯ ಜಯ ಅಂಬೆ, ಅಂಬೆ ಜಗದಂಬೆ ಅಂಬೆ ಜಯ ಜಯ ಅಂಬೆ,
ಮತ್ತು ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧೀಶಕ್ತಿಯ ಅನುಭವವನ್ನು ನಮಗೆ ಕೊಟ್ಟಿದ್ದೀರಿ. ಪ್ರಸಾದ್ಜಿಯವರ ಸಾಂಗತ್ಯವನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಬಹಳ ಅದೃಷ್ಟಶಾಲಿಗಳು. ಯಾಕಂದರೆ ಪ್ರತಿನಿತ್ಯ ಸಾಧನೆಯ ನಂತರ ಅವರು ನಡೆಸಿಕೊಡುವ ನಾಲೆಡ್ಜ್ ಸೆಷನ್, ಈ ನಾಲೆಡ್ಜ್ ಸೆಷನ್ನಲ್ಲಿ ಗುರುದೇವರ ಆಧ್ಯಾತ್ಮಿಕ ವಿಚಾರಗಳನ್ನು ಪ್ರಸಾದ್ಜಿಯವರು ನಮಗೆ ಅತ್ಯಂತ ಸರಳವಾಗಿ, ಸುಂದರವಾಗಿ, ಮನದಟ್ಟುವಾಗುವ ರೀತಿಯಲ್ಲಿ ಹೇಳಿ ನಮ್ಮ ಮನಸ್ಸಿನ ಕ್ಲೇಶಗಳನ್ನು ಹೊರತರುತ್ತಾರೆ. ಇದು ಅವರಲ್ಲಿರ್ತಕ್ಕಂಥ ದೈತ್ಯ ಪ್ರತಿಭೆಗೆ ಸಾಕ್ಷಿ. ಭಜನ್ ಈಸ್ ನಾಟ್ ಓನ್ಲಿ ಮೆಲೋಡಿಯಸ್, ಬಟ್ ಇಟ್ ರೈಸಸ್ ಅವರ್ ಎನರ್ಜಿ ಲೆವೆಲ್ ಟು. Every knowledge session by Prasadji is a huge dose of energy for the day, and also it is a simple way of understanding complicated things. ಈಗ ನಮ್ಮ ನಿತ್ಯ ಸಾಧಕರು ಈ ನಾಲೆಡ್ಜ್ ಸೆಷನ್ ಬಗ್ಗೆ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. Jai Gurudev, my name is Aarti Walia. I really feel blessed to be a student of Prasadji. I recently got an opportunity to attend Ashtavakra sessions under his guidance, and I have also attended Patanjali Yoga Sutras. He is very soft-hearted, very approachable, and so compassionate. The knowledge sessions also, what I observed is since he lives knowledge, and when he shares his own guru stories or own personal life stories or experiences to explain a particular knowledge point, it effortlessly sinks in, and it is so easy to relate with those incidents. And the other thing which I like about Prasadji is, in spite of he being so busy, he's always available for his participants, for students. And it's the moment you think of the knowledge session, then suddenly it is like video should be on, you should be committed, you should be disciplined and totally focused, and with all the honor and gratitude to listen to Gurudev's knowledge. And by the time the series ends, these things automatically become a part of your life. So I'm really grateful to Prasadji for giving us an opportunity to attend these knowledge sessions and be always available. Jai Gurudev. Jai Gurudev. I'm going to share few feelings of mine about the knowledge sessions I've taken with Prasad sir. They have been the most beautiful experiences every day on each knowledge session day. I'm so lucky, first of all, getting this opportunity, because this knowledge is so divine and melodious to hear to Gurudev's voice when he is commenting about the beautiful divine knowledge. Upon that, listening to those sessions with Prasad sir is even more, it's like a cherry on the top of the cake. It's beautiful even more. He elaborates even more further from there, if at all we are getting stuck. I have been with the knowledge sessions with sir, with Ashtavakra thrice already, and the latest was Narad Bhakti Sutra. It was beautiful. Narad Bhakti Sutra was so beautiful. It will make you fall in love, because that's what all about is. If so far somebody couldn't explain what is love, then they should surely Narad Bhakti Sutra knowledge sessions with Prasad sir. It's beautiful experience. I would go many more times if at all it is happening any time. The way sir elaborates to us that
if at all we are stuck somewhere, if at all we couldn't quite catch up with Gurudev's commentary, and then Sir makes it like a family Baithak type family affair, wherein he brings in funny informations, his experience stories with Gurudev and in his life. It's a double knowledge. Not only we are getting divine knowledge from Gurudev and Sir, so parent, like he takes care of us like children, like we are all little children asking any question, and he's amazingly, like a dear loving father. He explains to us. So it's beautiful. We all enjoy it. Some days are like so deeply we want to continue. It's like that. Thank you so much, sir, for allowing me being there in your class, in your sessions. I want to be forever a student under you. Jai Gurudev. Thank you. Thank you for sharing your experiences about the knowledge sessions. Let us now listen to the experiences of our daily sadhaks. ಈಗ ದಿನನಿತ್ಯ ಸಾಧನ ಮಾಡುವವರ ಅನುಭವಗಳನ್ನು ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಶಿವಮೂರ್ತಿ ಅಂತೇಳಿ. ನನಗೀಗ 66 ವರ್ಷ ವಯಸ್ಸು ನನಗೆ. ನಾನು ಸುಮಾರು 25 ವರ್ಷಗಳ ಹಿಂದೆ ನಾನು ಬೇಸಿಕ್ ಕೋರ್ಸ್ ನಾನು ಆಶ್ರಮದಲ್ಲೇ ಮಾಡಿದ್ದೇನೆ, ಸಿಟಿಗಳಲ್ಲಿ ಮಾಡಿದ್ದೇನೆ. ತದನಂತರ 4 ಬಾರಿ ನಾನು ಅಡ್ವಾನ್ಸ್ ಕೋರ್ಸು ಮಾಡಿದ್ದೀನಿ. ಈ ಕೋರ್ಸ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಈ ಕೋರ್ಸಿಗೆ ನಾನು ಸೇರಿಸಿದವರು ಯಾರು, ನನ್ನ ಸ್ನೇಹಿತರು, ನನ್ನ ಕೊಲಿಗ್ ಒಬ್ಬರು, ನಾವು ಅವರು ನನಗೆ ಸೇರಿಸಿ ಇಂಟ್ರೊಡ್ಯೂಸ್ ಮಾಡಿ ಸೇರಿಸಿದ್ರು. ನಾನು ಕ್ಲಾಸ್ ಮಾಡಿದೆ. ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಜೀವಿತ ತುಂಬ ಒಂಥರ ಏರುಪೇರು ಇತ್ತು. ನನಗೆ ಕೋಪ ಬರೋದು ಜಾಸ್ತಿ ಇತ್ತು, ನಿಮ್ಮಲ್ಲಿ BP ಇತ್ತು, ಕೆಲವು ಕಣ್ಣಿನ ಪ್ರಾಬ್ಲಮ್ ಇತ್ತು. ಇವೆಲ್ಲ ಕೋರ್ಸ್ ಮಾಡಿದ್ಮೇಲೆ ಡೈಲಿ ಫಾಲೋ ಅಪ್ ಮಾಡೋದ್ರಿಂದ ಇವೆಲ್ಲ ಕಾಯಿಲೆಗಳು ಹೋಯ್ತು. ಆಲ್ ನೆಗೆಟಿವಿಟೀಸ್ ಏನಿತ್ತು ಅದೆಲ್ಲ ಹೋಗಿದೆ. ತದನಂತರ ನಾವೇನಾಯ್ತು, ಡೈಲಿ ನಾನು ಫಾಲೋ ಅಪ್ ಮಾಡುತ್ತಾ ಇರ್ಬೇಕಾದ್ರೆ 2003 ಅನಿಸುತ್ತೆ ಪ್ರಸಾದ್ ಜಿ ಅವ್ರ ಕಡೆ ಸೇರ್ಕೊಂಡ್ವಿ ನಾವು ಇಲ್ಲಿ ಉದಯ ಸ್ಕೂಲಲ್ಲಿ. ಅವರು ಶುರು ಮಾಡಿದ್ಮೇಲೆ ಅವರು ಫಾಲೋ ಅಪ್ ಕ್ಲಾಸ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳ. ಆ ಥರ ಗುರುಗಳು ತುಂಬ ಕಷ್ಟ ಇದ್ದಾರೆ. ಯಾಕೆಂದ್ರೆ ಅವ್ರದ್ದು ಡೆಡಿಕೇಶನ್, ಅವ್ರದ್ದು ಡೆಡಿಕೇಶನ್ ಇದೆ ಅಂದರೆ ನಿಸ್ವಾರ್ಥತೆಯಿಂದ ಅವರು ನಮಗೋಸ್ಕರ ಒಂದು ದಿವಸನೂ ತಪ್ಪಿಸ್ತಾ ಹಾಗೆ ಇಲ್ಲಿವರೆಗೂ ನಾನು ನೋಡುವ 20 ವರ್ಷದಿಂದ ನೋಡ್ತಾ ಇದ್ದು ಒಂದು ದಿವಸನೂ ತಪ್ಪಿಸಿಲ್ಲ. ಕೋರ್ಸ್ಗಳು ಕ್ಲಾಸಸ್ ಮಾಡಿದ್ದಾರೆ, ಅವರಿಂದ ತುಂಬಾ ಅನುಕೂಲ ಆಗಿದೆ. ಈ ಕ್ರಿಯೆಯಲ್ಲಿ ಡೈಲಿ ಪ್ರತಿನಿತ್ಯವನ್ನು ಫಾಲೋ ಅಪ್ ಮಾಡೋದು ತುಂಬ ಒಳ್ಳೆಯದು, ಎಲ್ಲ ವಿಷಯದಲ್ಲೂ ಒಳ್ಳೆಯದಾಗುತ್ತೆ ಹೇಳಿ ತಮ್ಮ ತಿಳಿಸ್ತಾರೆ. ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಗುರುದೇವ್. ನಾನು ಜಯಶ್ರೀ ಇಲ್ಲಿ. ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು 2008 ಅವಾಗಿಂದ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮುಂಚೆ ಅಂದರೆ ವೀಕೆಂಡ್ಸ್ ಮಾತ್ರ ಲಾಂಗ್ ಕ್ರಿಯಾಗಿ ಅಟೆಂಡ್ ಮಾಡ್ತಾ ಇದ್ದೆ. ಇವಾಗ ಸರ್ ಹ್ಯಾಸ್ ಡೆಡಿಕೇಟೆಡ್ ಹಿಸ್ ಟೈಮ್, ಎಲ್ಲರಿಗೂ ಸೌಲಭ್ಯ ಸಿಗಲಿ ಅಂತ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದಾರೆ. ಡೈಲಿ ಸಾಧನ ಮಾರ್ನಿಂಗ್ ಟೈಮಲ್ಲಿ 6 to 7:15 ಆಗುತ್ತೆ. ಸೊ ಐ ಹ್ಯಾವ್ ಟೇಕನ್ ದ ಬೆನಿಫಿಟ್ ಫ್ರಮ್ ದಿಸ್. ನನ್ನ ಹೆಲ್ತ್ ತುಂಬ ಇಂಪ್ರೂವ್ ಆಗಿದೆ, ನನ್ನ ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಿದೆ ಈಗ. ಸೊ ನನಗೆ ಅನಿಸುತ್ತೆ ಎಲ್ಲರೂ ಈ ಸೌಲಭ್ಯ ತಗೋಬೇಕು ಅಂತ. ತಗೊಂಡು ನಿಮ್ಮ ಹೆಲ್ತನ್ನೆಲ್ಲ ಇಂಪ್ರೂವ್ ಮಾಡಿಕೊಳ್ಳಿ. ಇದಕ್ಕೆ ಸೇರ್ಕೊಳ್ಳೋಕೆ ಮುಂಚೆ ನನಗೆ ತುಂಬ ಕೋಲ್ಡ್ ಎಲ್ಲ ಆಗ್ತಾಯಿತ್ತು. ಇವಾಗ ಏನೂ ಇಲ್ಲ, ಪ್ರಾಬ್ಲಮ್ ಅಂಥದ್ದು ಏನೂ ಇಲ್ಲವೇ ಇಲ್ಲ. ಡೈಲಿ ಬಂದು ಗ್ರೂಪಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಜೈ ಗುರುದೇವ್. Thank you. Your daily sadhana experiences is an inspiration for others to join daily. Now, our satsang team is here with a Rama Bhajan. Ra in Rama is light. Come, let us experience the light within with Omkar and team. Rama ho, Rama ho, Rama, Rama ho, Rama ho, Rama, Rama ho,
Rama ho Rama 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 ho Rama ho Rama ho Rama 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 ho Rama ho Rama हो Rama जीवन सागर मेरे भैया जीवन सागर मेरे भैया नैया सदा बढ़ाएगा नैया सदा बढ़ाएगा प्रभु को ना बिसराएगा प्रभु को ना बिसराएगा राम रमैया गाए जा हो रामा रामा हो रामा 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 हो रामा रामा हो रामा रामा हो रामा हो रामा रामा हो सागर में होती है लहरें ओ लहरों में तूफान लहरों में तूफान जीवन में सुख दुख दो आए वो भी ऐसा जा वो भी ऐसा जा सुख और दुख के इस झूले में 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 मस्ती सदा बनाए जा मस्ती सदा बनाए जा प्रभु को ना बिसराए जा प्रभु को ना बिसराए जा राम रमैया गाए जा रामा हो रामा हो रामा हो रामा रामा हो रामा 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 हो रामा रामा हो रामा 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 हो रामा रामा हो रामा रामा दीपक ने काली रातों से डरना ना जाना डरना ना जाना माया जंजालों से भी तू कभी न घबराना कभी न घबराना ऐसा रस में मिला है ऐसा रस में ज्ञान मिला है ऐसा रस में ज्ञान मिला है ऐसा रस में ज्ञान मिला है इसमें खुद को डुबाए जा इसमें खुद को डुबाए जा गुरु को ना बिसराए जा गुरु को ना बिसराए जा राम रमैया गाए जा रामा हो रामा हो रामा हो रामा 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 हो रामा हो रामा हो रामा रामा हो रामा हो रामा रामा हो
डुबाएगा गुरु को ना बिसराएगा गुरु को ना बिसराएगा राम रमैया गाएगा रमा हो रमा हो रमा हो रमा 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 हो रमा हो रमा हो रमा 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 हो रमा हो रमा हो रमा 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 हो रमा हो रमा हो रमा हो Rama ho, Rama ho, Rama, Rama ho. ಸತ್ಸಂಗ ತಂಡಕ್ಕೆ ಧನ್ಯವಾದಗಳು. ಅದ್ಭುತವಾದ ಪ್ರಸ್ತುತಿ. ಈಗ ಪ್ರಸಾದ್ ಜಿ ಅವರನ್ನ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸುತ್ತೇನೆ. Jai Gurudev. So congratulations for all the satsang, all the drama. It was amazingly beautiful. Did you all enjoy it? All of you enjoyed the drama, the satsang, the experiences? Amazing. See, the whole idea is being unbounded. Art of living is about being unlimited. To be unlimited within is so very beautiful. Anantati anubhuti idala adu art of living. ಏನೇ ವಿಚಾರಗಳು ನಮ್ಮನ್ನು ಕಟ್ಟಿ ಹಾಕಿದ್ರು ಒಳಗಿಂದ ಅನಂತತೆ ವಿಶಾಲವಾದ ಭಾವದ ಅನುಭವ ಆಗಕ್ಕೆ ಸಾಧ್ಯ ಆದ್ರೆ ಜೀವನದಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ. When you experience the infinite within you, then anything is possible in life. That infinity within you is Gurudev. That infinity within you is Gurudev, and experiencing the unbounded, experiencing the unlimited, experience the energy within you is art of living. This is an experience I for sure know that my volunteers who have been organizing this program last 15 days, they have experienced the unboundedness. Life was very limited, just do your Bastrika, do your Kriya, and then go about your work. Then I gave them a challenge. Come on, do something beautiful, do something different. Let us have a program. Let us bring everybody together. Let us bring that unlimited energy within us. That is when everything changed. Last 20 days, I am sure everybody was involved with this program, from the people who gave us experiences, from the people who danced the yoga dance. Everybody was on their toes. Life changed. Why? You got something to do. There's something which you are enjoying life. Enjoying every moment of this existence is being unlimited. And that is Sri Sri. Sri Sri is that energy which brings that power within you to be you in any given situation. If you can be you anywhere, anytime, ನೀನಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ಜನರ ಮಧ್ಯೆ ಕೂಡ ನೀನಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಅದೇ ಗುರುತತ್ವ, ಅದೇ ಸಹಜತೆ, ಅದೇ ಜೀವನ. ನಗ್ನಾಗ್ತಾ ಇರ್ಲಿಕ್ಕೆ ಸಾಧ್ಯ. ಆ ಅನಂತವಾದ ಚೈತನ್ಯದ ಅನುಭವವನ್ನ ನಮ್ಗೆಲ್ಲ ಗುರುಗಳು ಕೊಟ್ಟಿದ್ದಾರೆ. ಆದ್ರೆ ಅನುಭವ ಈ ವಾರ ಈ 15-20 ದಿವಸ ನಾವೆಲ್ಲ ವಾಲಂಟಿಯರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಒಂದ್ ಚಾಲೆಂಜ್ ಹಾಕಿದ್ರೆ ಅವ್ರಿಗೆ, ನೋಡ್ರಿ ಏನ್ ಮಾಡ್ತೀರಾ ಅಂತ. ಹೇಗನ್ಸುತ್ತೆ ನಿಮ್ಗೆಲ್ಲ? ಫಸ್ಟ್ ಕ್ಲಾಸ್ ಅಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ರು ಇಲ್ವೋ? ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಎನರ್ಜಿ. ಬೀಯಿಂಗ್ ಕ್ರಿಯೇಟಿವ್. Drop all the barriers. Everything is possible. There's nothing impossible in this world. The only problem is here. The only problem is here. The moment you drop this, then you blossom. The moment you drop this, you blossom. Being connected, the sense of belongingness, this world belongs to me, is the strength we have from within. This world belongs to me. This world belongs to me. I am unlimited. I am unbounded. ಇಡೀ ಜಗತ್ತು ನಂಗೆ ಸೇರಿದ್ದು, ನಾನು ಅನಂತವಾಗಿದ್ದೇನೆ, ನಾನು ಚೈತನ್ಯ. ಆ ಅರ್ಥ ನಮ್ಗಾದ್ರೆ ಜೀವನ ಸುಂದರವಾಗಿರ್ತದೆ. So congratulating everybody, the beautiful anchors, the people who are here today. Madhuji, for all the support. She is being silent, but the seed, this started from Madhuji. I just watched a program of Madhuji's team. They, some days before, they gave us a beautiful program. I watched that and said, wow, this is beautiful. This is beautiful. Then I asked my boys and girls, why don't we do something like this? Why don't you do something like this? And that is where everything started. That is where everything started. So I thank her for being the support and guiding my boys and girls also. I'm using the word boys and girls. I have that connectedness with you all. I think it's okay.
So this is the energy which we flow through, and all the volunteers of Rajajinagar. Many people, the team of Rajajinagar supported us. They helped us in understanding the technical issues because our boys and girls were doing the first time. And also the seniors in the team, they also supported, they guided, and the most beautiful thing is the newcomers. Many of these people, they just did the course last 1 year online. They never met me personally, but today they were here with us, doing their experiences, being part of the session, doing the yoga dance. It was amazing. Sangachatam, I belong to you and I love you all. Thank you. Jai Gurudev. Yes. Jai Gurudev. Thank you, Prasadji, for your enlightening words. It was very true. I should say, when when we all, with Prasadji, we watched the Rajajinagar program, then Prasadji said, can you all do it? We had double thought whether we can do, because all of us are tied up in office, can we do it? Prasadji said, can you take this as a challenge and do it? That's when we took it as a challenge, and it has come up very well. So thanks, Prasadji, for the support. I'm Sridharan. I work for a Japanese company in Bangalore, and I'm a volunteer of Art of Living for the last 15 years with Prasadji. And today it is my privilege to propose a vote of thanks. But before that, let's watch a video where participants are wishing Prasadji for his birthday, and our volunteers have compiled it for you. Before I proceed to the next program, I want Bilwa to relay that part of the slide where participants are wishing Prasadji for his birthday. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಸಾದ್ ಜಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಸಾದ್ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಸಾದ್ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಸಾದ್ ಸರ್. Happy birthday, Prasad. Happy birthday. Happy birthday. Happy birthday, Prasad sir. Happy birthday. Wish you the best that life can offer to you. Happy birthday to you, sir. We pray God to bestow you happiness, wealth, health, and prosperity. ಜೈ ಗುರುದೇವ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಸಾದ್ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಸಾದ್ ಸರ್. ಹುಟ್ಟುಹಬ್ಬದ sir, many happy returns of the day. Many more candles to blow out, sir. Many more happy returns of the day. Wish you happy birthday. Many more happy returns of the day. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯವನ್ನ ಹೆಚ್ಚಿನ ಕಾಲ ಕೊಟ್ಟು ನಮ್ಮೆಲ್ಲರ ಜೊತೆಗೆ ಅಂತ ಹ್ಯಾಪಿ ಬರ್ತ್ಡೇ ಗುರುಜಿ. ಹ್ಯಾಪಿ ಬರ್ತ್ಡೇ ಪ್ರಸಾದ್ ಸರ್. ಗುರುಜಿ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಪ್ರಸಾದ್ ಸರ್. ಪ್ರಸಾದ್ ಗುರುಜಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ಜೈ ಗುರುದೇವ್. Guruji Prasad sir, wishing you many more happy returns of the day. Jai Gurudev sir. Many more happy returns of the day. Many more happy returns of the day. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Today is the day the world remembers. Did you all enjoy the program? So this is great. Before I propose the vote of thanks, for today's program to be this much successful, there's a lot of work and participation which is required to be acknowledged. Finally, our sincere thanks to Prasadji and Madhuji for their gracious presence, wishes, and blessings. You both set aside your valuable time, guided us to make this program a successful event. Prasadji and Madhuji, thank you all from all of our
volunteer team and the complete participants. Mr. Lokesh, who spoke from Belgaum, and Mrs. Rekha Sashikumar from Bangalore. Both of you did a fantastic job as MC. Thank you very much for your time. You did a good job. We troubled you, many of our volunteers troubled you with so many re-recordings. Thank you again for the wonderful MC, being an MC today. We had many discussions with Madhuji and her volunteer team from Art of Living Rajajinagar Center for their support for this today evening's online event. Without their support, we would have not had a complete program what we have today, because technically we were novice. We had to learn many things from them. So the technical team from the Art of Living Rajajinagar Center, headed by Madhuji, and the team really supported well. And I wish to bring the names of the key volunteers who really supported us. Naina ji, Roshni, Omkar, Rakesh, Soumya, and Shweta ji. If I have left a few names, I'm sorry, I have these names. So thank you all for your very good support. And the program, which is a success today, is because of your support. Art of Living Vijayanagar Center missed that physical satsang from the last 1.5 years. Today, we made it, you all made it to soak us in the satsang in the same energy like a physical satsang. Many energetic bhajans, we were really deeply soaked into that satsang, the real energy which we had experienced in the physical satsang. Thanks to the satsang team, Naina ji and team, a beautiful bhajan of Guru Bhajan, Ranjini and team, Ganesha Bhajan, it was wonderful. Kavita and team, Krishna Bhajan, I was really soaked in that. Shruti and team, the Devi Bhajan, and Omkar, he really shook us with the Rama Bhajan. Thank you all for the energetic bhajan of today. We thoroughly enjoyed the skit and the drama. Thank you all who acted in the skit. And I want to thank Prasadji for his guidance. I thank the technical team of the Vijayanagar Center who put a lot of efforts and made this program a presentable one. I thank the volunteer team who made the Caring and Sharing documentary. Why I say specifically this is during this time of pandemic, it is so important for us to understand what Art of Living is doing other than the usual breath and meditation or the Yogasana. You can see Art of Living has spread its wings all over the world. And this documentary presented to you today is the best example of what Art of Living is all about, other than keeping all of us happy. And thank you all, team who prepared this wonderful document. I thank all the participants who have given their feedback on various courses that they have undertaken. Last but not the least, today's program would not have been a successful one if you were not participating. Because all of you participated, the program is such a great success. Today we have participants from Delhi, we have people from Hyderabad, we have people from Tamil Nadu, we have people from Kerala and other parts of Karnataka. Thank you all participants for coming together and making today's program a very success. Now, the next will be Feast for Your Eyes. We have made a complete online prasadam. It's definitely going to be a feast for your eyes. It was made by Navya and team. An advance thanks before the video is played.
ಪ್ರಸಾದ್ ನೀವು ಹೇಳಿ. ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದು, ಟ್ರಾವೆಲ್ ಮಾಡುವಂತದ್ದು, ಕೆಲಸ ಮಾಡೋದು, ಮತ್ತೆ ಮನೆಗೆ ಬರೋದು. ಸೊ ನಮಗೋಸ್ಕರ ಅಂತ ಹೇಳಿ ಟೈಮೇ ಸಿಗ್ತಾ ಇರ್ಲಿಲ್ಲ. ತುಂಬಾ ಸ್ಟ್ರೆಸ್. ಆನ್ಲೈನ್ ಇದು ಅದರಿಂದ ಆನ್ಲೈನ್ ಮನೆ ಈಗ ಆನ್ಲೈನ್ ವರ್ಕ್ ಫ್ರಮ್ ಹೋಮ್. No work from home ಅಲ್ಲ. Sorry, at least God here. ವರ್ಕ್ ಫ್ರಮ್ ಹೋಮ್ ಸರ್ ಹೇಳ್ತಿರೋದು. ಕೂಡ ಏನ್ ಯಾವಾಗ ನೋಡ್ರು ಹಂಗ ಅಂತೀರಾ? ಆಯ್ತಮ್ಮ, ಸರಿ ಬಿಡು. ನನಗೆ ಮೀಟಿಂಗ್ ಇದೆ, ಬೇಗ ಒಂದು ತಿಂಡಿ ಮಾಡಿ ಕೊಡ್ತೀನಿ. ನನಗೆ ಈಗ 5 ನಿಮಿಷ ಮೀಟಿಂಗ್ ಇದೆ ನನಗೆ. ಇದೇನ್ ಆನಂದ್ ಭವನ್ ಹೋಟ್ಲ? ಕೇಳಿದ ತಕ್ಷಣ ತಿಂಡಿ ರೆಡಿ ಆಗಕ್ಕೆ. ಚೂರಿತ್ತೆ ತುಂಬಾ ಮುಂದೆ ಚೂರಿತ್ತೆ ತುಂಬಾ ಮುಂದೆ ಬಂದ್ರೆ ಓಕೆನಾ? ಇಡಮ್ಮ ಲೈಟು ಬೇಡ, ಫುಲ್ ಲೈಟ್ ಇಡು, ಮಂಡೆ ಬರ್ತದೆ. ಇಡಮ್ಮ ಲೈಟು ಬೇಡ, ಫುಲ್ ಲೈಟ್ ಇಡು, ಮಂಡೆ ಬರ್ತದೆ. Now I can't see her. Next quarter, 3, 2, 1, bend back. Breathe in and bend back. Stay there. It was amazing, it was beautiful, and I congratulate everybody who was there today. Thank you for the beautiful presentation. Tumba chanagittu. Thanks to all of you who are here today and made my evening beautiful. Thanks a lot. A big round of applause.